ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ 2 ಕಂತು ಹಣ ಜಮೆ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಪರಿಶೀಲನೆ ಬಗ್ಗೆ ದೊಡ್ಡ ಅಪ್ಡೇಟು. ಅಂದ್ರೆ 1,10,000 ಜನರಿಗೆ ಹಣ ಬರೋದಿಲ್ಲ ವೀಕ್ಷಕರೇ. ಈ ತಪ್ಪು ಮಾಡಲೇಬೇಡಿ, ಅದಕ್ಕಂದ್ರೆ ಹೊಸ ನಿಯಮಗಳು ಶುರುವಾಗ್ತಾ ಇದ್ದಾವೆ. ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, 5 ದೊಡ್ಡ ನಿಯಮಗಳು ಕೂಡ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ BPL AY ಕಾರ್ಡ್ ಇದ್ದವರಿಗೂ ಕೂಡ 10 kg ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತಂತೆ. ರಾಗಿ ವಿತರಣೆ ಬ್ರೇಕ್, ಅಂದ್ರೆ ರಾಗಿ ವಿತರಣೆ ಬಂದ್ ಆಗ್ತಾ ಇದೆ ಅಂತ ವೀಕ್ಷಕರೇ. ಇದ್ರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನೊಂದು ಕಡೆಗೆ ಉಚಿತ ಬಸ್ ಪಾಸ್ ಯೋಜನೆ ಕೂಡ ಶುರುವಾಗ್ತಾ ಇದೆ. ಬೇಗನೆ ಅರ್ಜಿ ಹಾಕಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪಾಸ್ ಪಡ್ಕೋಬಹುದು. ಈಗಾಗಲೇ ನೀವೇನಾದ್ರೂ ಹಣ ಕೊಟ್ಟು ಪಡ್ಕೊಂಡಿದ್ರೆ ಆ ಒಂದು ಹಣ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಈಗಾಗಲೇ ಸರ್ಕಾರದಿಂದ ಒಂದು ಘೋಷಣೆ ಕೂಡ ಆಗಿರುವಂತದ್ದು. ಹೀಗಾಗಿ ಅರ್ಜಿ ಹೇಗೆ ಹಾಕಬೇಕು, ಯಾವೆಲ್ಲ ದಾಖಲೆಗಳು ಬೇಕು ಗೃಹಲಕ್ಷ್ಮಿಯರಿಗೆ ಆಗಿರ್ಬೋದು. ಇನ್ನೊಂದು ಕಡೆಗೆ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇನ್ನೊಂದು ಕಡೆಗೆ ಆ ಒಂದು ಪ್ಲಾಸ್ಟಿಕ್ ನೋಟ್ಸ್ ಗಳು, ಹೌದು ವೀಕ್ಷಕರೇ, RBI ಈಗ ಹೊಸ ಪ್ಲಾಸ್ಟಿಕ್ ನೋಟ್ ಅಂದ್ರೆ ಪಾಲಿಮರ್ ನೋಟ್ಸ್ ಗಳನ್ನ ತರಲು ಭಾರಿ ಒಂದು ಚಿಂತನೆ ಶುರು ಮಾಡಿದ್ದು. ಇದ್ರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮನೆಯಲ್ಲಿ ಹಣ ಇಟ್ಟವರು ಕಂತು ಕಂತು ನೋಟ್ ಇಟ್ಟವರಿಗೆ ಮತ್ತೆ ಶಾಕ್ ಕೊಡ್ತಾರಾ? ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಮಳೆ, ಅದರಲ್ಲೂ 12 ಜಿಲ್ಲೆಗಳಿಗೆ ಭಾರಿ ಮಳೆ ಅಂತ ಹೇಳ್ಬೋದು. ಗುಡುಗು ಸಮೇತ ಮಳೆ ಆಗೋದ್ರಿಂದ ನಾಳೆಯಿಂದ ಈ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆ ಜನರು ಎಚ್ಚರವಾಗಿರ್ಬೇಕು, ಆ ಜಿಲ್ಲೆಗಳ ಹೆಸರನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮುಂಗಾರು ಮಳೆ ಎಂಟ್ರಿ ಆಗಿದೆ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಒಂದು ಕಡೆಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಇದೆ, ಹೊಸ ನಿಯಮಗಳು ಕೂಡ ಶುರು ಆಗ್ತಾ ಇದ್ದಾವೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಸರ್ಕಾರ ಇಲ್ಲಿವರೆಗೂ 30 ಕಂತು ಎಲ್ಲರಿಗೂ ಕೂಡ ಕೊಟ್ಟಿದೆ. ಈಗ 31ನೇ ಕಂತು ಹಣ ನಿಮಗೆ ಬರ್ಬೇಕಂದ್ರೆ ನೀವೇನ್ ಮಾಡಬೇಕು ನೋಡಿ ವೀಕ್ಷಕರೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆ ಆರೋಪ ಕುರಿತು ಪರಿಶೀಲನೆ ಮಾಡ್ತೀವಿ ಅಂತ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ 17 ಜಿಲ್ಲೆಗಳಲ್ಲಿ ಒಟ್ಟು 1,10,000 ಫಲಾನುಭವಿಗಳಿಗೆ ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನರ್ಹರನ್ನ ಗುರುತಿಸಿ ಅವರನ್ನ ತೆಗೆದು ಹಾಕುವ ಪ್ರಕ್ರಿಯೆ ರಾಜ್ಯಾದ್ಯಂತ ಶುರುವಾಗಿದೆ. ಇಲ್ಲಿವರೆಗೂ ಒಟ್ಟು 1,10,000 ಜನಕ್ಕೂ ಹೆಚ್ಚು ಜನರು ಗೃಹಲಕ್ಷ್ಮಿ ಸ್ಕೀಮ್ ಇಂದ ಹೊರಕ್ಕೆ ಹೋಗಿದ್ದಾರೆ. ಇದರಲ್ಲಿ 55,000 ಜನರು ಮೃತಪಟ್ಟವರಾಗಿರ್ಬೋದು, 56,000 ಜನರು GST ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರಾಗಿರ್ಬೋದು. ಮತ್ತೆ ಅನರ್ಹರನ್ನ ಇನ್ನೂ ಪತ್ತೆ ಹಚ್ಚಬೇಕು ಅಂತಾನೆ ಸರ್ಕಾರ ಈಗ ದೊಡ್ಡ ನಿಯಮವನ್ನ ಚಾಲ್ತಿಗೆ ತರ್ತಾ ಇದ್ದು, ಪ್ರತಿಯೊಬ್ರು ಕೂಡ ನೀವು ಬಯೋಮೆಟ್ರಿಕ್ ಅಥವಾ ನಿಮ್ಮ ಫೇಸ್ ರಿಕಾಗ್ನೈಸೇಷನ್ ಅಥವಾ ಕಣ್ಣುಗಳನ್ನ ಸ್ಕ್ಯಾನ್ ಕೊಡೋದ್ರ ಮೂಲಕ ನೀವು ಈ ಒಂದು ಯೋಜನೆಗೆ ಮರು ನೋಂದಣಿ ಆಗಲೇಬೇಕು. ಇದು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 1 ವಾರದಲ್ಲಿ ಗೃಹಲಕ್ಷ್ಮಿಯರಿಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡದಿದ್ದಾರೆ ಫಲಾನುಭವಿಗಳು ಮತ್ತೊಮ್ಮೆ ಹೊಸ ಅರ್ಜಿ ಹಾಕೋದ್ರ ಮೂಲಕ ಮತ್ತೊಮ್ಮೆ ದೃಢೀಕರಣ ಕೊಡಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಯಾರೆಲ್ಲ ದೃಢೀಕರಣ ಕೊಡೋದಿಲ್ಲ ಅವರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಿದೆ. ಒಂದೇ ಮನೆಯಲ್ಲಿ 3-4 ಜನರು ಗೃಹಲಕ್ಷ್ಮಿಯವರಿದ್ದಾರೆ. ಇನ್ನು ಮುಖ್ಯವಾಗಿ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಕೂಡ ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಯಾರದ್ದು ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರೆ ನಿಮಗೆ ಹಣ ಬರೋದು ಕೂಡ ನಿಲ್ಬಹುದು. ಇನ್ನು ಬ್ಯಾಂಕ್ ಡೀಟೇಲ್ಸ್ ಬೇರೆಯವರದ್ದು, ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಸೀಡಿಂಗ್ ಆಗಿಲ್ಲ, ಇಂಥವರ ಅಕೌಂಟ್ಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ವೀಕ್ಷಕರೇ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೇವಲ ಅರ್ಹರಿಗೆ ಮಾತ್ರ ತಲುಪಬೇಕು, ಅನರ್ಹರಿಗೆ ಕೊಡೋದಿಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗ ಗೃಹಲಕ್ಷ್ಮಿಯವರು ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಹತ್ತಿರದ ಕರ್ನಾಟಕ 1, ಬೆಂಗಳೂರು 1 ಕೇಂದ್ರ ಅಥವಾ ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕು. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ತಗೊಂಡು ಹೋಗಿ, ನಿಮ್ಮ ಮೊಬೈಲ್ ಫೋನ್ ಕೂಡ ತಗೊಂಡು ಹೋಗಿ, ಅದಕ್ಕೆ OTP ಕೂಡ ಬರಬಹುದು. ಇನ್ನು ನಿಮ್ಮ ಮುಖ್ಯವಾಗಿ ನೀವೇನಾದ್ರೂ ಜಾತಿ ಪ್ರಮಾಣ ಹೊಂದಿದ್ರೆ ಅದನ್ನ ಅದರಲ್ಲಿರೋ RD ಸಂಖ್ಯೆ ಕೂಡ ನಮೂದಿಸಬೇಕಾಗಿ ಬರಬಹುದು. ಹೀಗಾಗಿ ಜಾತಿ ಪ್ರಮಾಣ ಪತ್ರ ಕೂಡ ನಿಮ್ಮ ಒಂದು ಹತ್ತಿರ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಇನ್ನು ಮುಖ್ಯವಾಗಿ ವೀಕ್ಷಕರೇ, ಕೆಲವೊಮ್ಮೆ ಯಾರದ್ದೆಲ್ಲ ಹೆಬ್ಬಟ್ಟು ಗುರುತು ತಗೊಳ್ಳಲ್ಲ ಅವರದ್ದು ಕಣ್ಣುಗಳನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ, ಫೇಸ್ ರಿಕಾಗ್ನೈಸೇಷನ್ ತಗೊಳ್ಳೋದ್ರ ಮೂಲಕ ಸ್ಕ್ಯಾನ್ ಮಾಡಿ ದೃಢೀಕರಣ ಮಾಡಲಾಗುತ್ತೆ. ಇದಕ್ಕೆ ಕೇವಲ 5 ರೂಪಾಯಿ ಮಾತ್ರ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಗೃಹಲಕ್ಷ್ಮಿ ಬಯೋಮೆಟ್ರಿಕ್ಗೆ 5 ರೂಪಾಯಿ ಮಾತ್ರ, ಹೆಚ್ಚುವರಿ ಹಣ ಇರೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಸದಸ್ಯರು ಒಂದು ಸಂಘದಲ್ಲಿ ನೀವೇನಾದ್ರೂ ಜಾಯ್ನ್ ಆಗ್ತೀರಪ್ಪ ಅಂದ್ರೆ ಅದಕ್ಕೋಸ್ಕರ ನೀವು 1,250 ರೂಪಾಯಿ ಹಣ ಕಟ್ಟಿ ಗೃಹಲಕ್ಷ್ಮಿ ಸಂಘದಲ್ಲಿ ಜಾಯ್ನ್ ಆಗ್ಬಹುದು. ಅಂದ್ರೆ ಒಮ್ಮೆ ಬಾರಿ ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ಜಾಯ್ನ್ ಆದ್ರೆ ಅಲ್ಲಿ ನೀವು ಪ್ರತಿ ತಿಂಗಳು 200 ರೂಪಾಯಿ ಹಾಗೆ 6 ತಿಂಗಳು ಹಣ ಹಾಕಿದ್ರೆ ನೀವು 7ನೇ ತಿಂಗಳು ಸಾಲಕ್ಕೋಸ್ಕರ ಅರ್ಜಿ ಹಾಕಿ
30,000 ರೂಪಾಯಿ ಬೇಕಾ, 1 ಲಕ್ಷ ಬೇಕಾ, 3 ಲಕ್ಷ ಬೇಕಾ, ನೀವು ಸಾಲ ತಗೋಬಹುದು ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂಲಕ. ಇದು ಗೃಹಲಕ್ಷ್ಮಿ ಸಹಕಾರ ಸಂಘ. ಅಂದ್ರೆ ಬಯೋಮೆಟ್ರಿಕ್ ದೃಢೀಕರಣ ಆದ ನಂತರ ನಿಮಗೆ 31ನೇ ಕಂತು ಹಣ ಜಮೆ ಆಗುತ್ತೆ. ನಂತರ ಪ್ರತಿ ತಿಂಗಳು ಹಣ ಕರೆಕ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬಹುದು. ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, ಅದರಲ್ಲೂ BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ನೋಡಿ, ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ 10 ಜನ ಇದ್ದವರಿಗೆ 130 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ ಎಂಬ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ರಾಗಿ ವಿತರಣೆ ಬ್ರೇಕ್ ಬೀಳಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಂತ ನಿಮ್ಮ ಹತ್ತಿರ BPL ಕಾರ್ಡ್ ಇರ್ಲಿ, ಅಂತ್ಯೋದಯ ಪಡಿತರ ಚೀಟಿ ಇರ್ಲಿ, ನಿಮಗೂ ಕೂಡ ಇನ್ಮುಂದೆ ಅಕ್ಕಿಯನ್ನ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ಉಂಟಾಗಿದ್ದ ವೃತ್ತಯದ ಕುರಿತು ಮಾಧ್ಯಮಗಳ ನಿರಂತರ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದ್ದು ತನ್ನ ಹಳೆಯ ಆದೇಶವನ್ನ ಬದಲಾಯಿಸಿ ರಾಜ್ಯ ಸರ್ಕಾರ ಇದೇ ಜೂನ್ ತಿಂಗಳಿನಿಂದ ರೇಷನ್ ಕಾರ್ಡ್ ಇದ್ದವರಿಗೆ ಪೂರ್ಣ 10 ಕೆಜಿ ಅಕ್ಕಿ ವಿತರಿಸಲು ತುರ್ತು ಆದೇಶ ಹೊರಡಿಸಿದೆ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ಕಳೆದ ಕೆಲವು ಸಮಯದಿಂದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ನೀಡಬೇಕಿದ್ದ ಅಕ್ಕಿ ವಿತರಣೆ ಆಗ್ತಾ ಇರಲಿಲ್ಲ. ಕೆಲವೊಮ್ಮೆ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡ್ತಾ ಇದ್ರು. ಅಂದ್ರೆ ಕಳೆದ 2 ತಿಂಗಳಿನಿಂದ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ವಿತರಿಸಲಾಗುತ್ತೆ ಅಂತ ಆದೇಶ ಹೊರಡಿಸಲಾಗಿತ್ತು. ಆದ್ರೆ ಈಗ ರಾಗಿ ವಿತರಣೆ ಬಂದ್ ಮಾಡಿ ಈಗ ಪೂರ್ತಿ ಪ್ರಮಾಣದಲ್ಲಿ 10 ಕೆಜಿ ಪೂರ್ಣ ಅಕ್ಕಿ ವಿತರಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಲಾಗಿದೆ. ಅಂದ್ರೆ ಈಗ ಅಕ್ಕಿ 10 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ವಿತರಣೆ ಮತ್ತಷ್ಟು ವಿಳಂಬವಾಗುತ್ತಾ ಎಂಬ ಪ್ರಶ್ನೆ. ಎದಕ್ಕಂದ್ರೆ ಆಹಾರ ಇಲಾಖೆಯಿಂದ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಅಪ್ಡೇಟ್ ಸಿಗ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೆ 10 ಕೆಜಿ ಅಷ್ಟು ಅಕ್ಕಿ ವಿತರಣೆ ಶುರುವಾಗುತ್ತೆ. ಇನ್ನು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ 10 ಜನ ಇದ್ರೆ ಅವರಿಗೆ 130 ಕೆಜಿ ಅಕ್ಕಿ ವಿತರಣೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಯಾವಾಗ ಮಾಡ್ತಾರೆ ಅಂತ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಆದಷ್ಟು ಬೇಗನೆ ಬರಬೇಕು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲಾಖೆ ದಯವಿಟ್ಟು ಒಂದು ಅಪ್ಡೇಟ್ ಕೊಡಬೇಕು ಅಂತ ಹೇಳ್ತಾ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಬಸ್ ಪಾಸ್ ಯೋಜನೆ ಹಾಗೂ ಸ್ಮಾರ್ಟ್ ಕಾರ್ಡ್ ವಿತರಣೆ. ನೋಡಿ, ಮೊದಲಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅಧಿಕೃತ ಆದೇಶ ಬಂದಿದೆ. ಅಂದ್ರೆ ಇನ್ಮುಂದೆ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೂ ರಾಜ್ಯ ಸರ್ಕಾರ ಇನ್ಮುಂದೆ 4 ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಎಲ್ಲರಿಗೂ ಕೂಡ ಉಚಿತ ಬಸ್ ಪಾಸ್ ಸರ್ಕಾರದಿಂದಲೇ ವಿತರಣೆ ಮಾಡಲು ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಇದಕ್ಕೋಸ್ಕರ ವಿದ್ಯಾರ್ಥಿಗಳು 1 ರೂಪಾಯಿನೂ ಕೊಡೋದು ಬೇಕಿಲ್ಲ ಅಂತ ಈಗಾಗಲೇ ಒಂದು ಸರ್ಕಾರದಿಂದ ಅಪ್ಡೇಟ್ ಕೂಡ ಬಂದಿದೆ. ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾರಿ ಅನುಕೂಲವಾಗಿದೆ ಅಂತ ಹೇಳ್ಬಹುದು. KSRTC, BMTC, NWKRTC ಹಾಗೂ KKRTC ಬಸ್ಗಳಲ್ಲಿ ಪ್ರಯಾಣಿಸುವ 4 ನಿಗಮದಲ್ಲಿ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಆಗಿರ್ಬೋದು, ಹೆಣ್ಣು ಮಕ್ಕಳಿಗಂತೂ ಫ್ರೀ ಇದೆ, ಗಂಡು ಮಕ್ಕಳಿಗೂ ಕೂಡ ಈಗ ಉಚಿತ ಬಸ್ ಪಾಸ್ ಅಂತ ಹೇಳ್ಬೋದು. ಆದ್ರೆ ಇಲ್ಲೇನಾಗಿದೆ, ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಘೋಷಣೆ ಆಗೋಕ್ಕಿಂತ ಮುಂಚೆನೆ ಕೆಲವರು ಪಾಸ್ ಅನ್ನ ಪಡ್ಕೊಂಡಿರುವಂತದ್ದು, ಅವರಿಗೆ ಹಣ ಪೂರ್ತಿ ವಾಪಸ್ ಕೊಡಬೇಕು. ಅಂದ್ರೆ ನೋಡಿ, ಯಾರೆಲ್ಲ ಮೊದಲೇ ಈ ಒಂದು ಹಣ ಕೊಟ್ಟು ಪಾಸ್ ಗಳನ್ನ ತಗೊಂಡಿದ್ರಲ್ಲ ಅವರಿಗೆ ವಾಪಸ್ ರಿಫಂಡ್ ಮಾಡ್ತೀವಿ ಅಂತಾನು ಕೂಡ ಭರ್ಜರಿ ಸಿಹಿ ಸುದ್ದಿ. ಯಾರಿಗೂ ಕೂಡ ತಾರತಮ್ಯ ಇಲ್ಲ, ಶ್ರೀಮಂತರಿರ್ಲಿ ಬಡವರಿರ್ಲಿ ಯಾರು ಬೇಕಾದ್ರೂ ಕೂಡ ವಿದ್ಯಾರ್ಥಿಗಳಾಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪಾಸ್ ಸರ್ಕಾರದಿಂದಲೇ ಕೊಡಲಾಗುತ್ತೆ. ಇಲ್ಲಿ ತಾರತಮ್ಯ ಮಾಡೋದಿಲ್ಲ ಅಂತ ಈಗಾಗಲೇ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ಈ ಒಂದು ಸ್ಟೂಡೆಂಟ್ ಬಸ್ ಪಾಸ್ ವಿತರಣೆ ಮೊದಲು ಶುರುವಾಗುತ್ತೆ, ನಂತರ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಶುರುವಾಗುತ್ತೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾದ ನಂತರ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ ನಲ್ಲಿ ನಡೆಯೋದಿಲ್ಲ. ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿ ಈಗ ಏನು ನೀವು ಫ್ರೀ ಟಿಕೆಟ್ ತಗೋತಿರಲ್ಲ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಅವಾಗ ನೀವು ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಹಿಡ್ಕೊಂಡೇ ಅಡ್ಡಾಡಬೇಕು ಬಸ್ ನಲ್ಲಿ. ಒಂದು ವೇಳೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ ಟಿಕೆಟ್ ಕೊಡೋದಿಲ್ಲ, ಫ್ರೀ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲೂ ಕೂಡ ತುಂಬಾ ಜನರು ದುರ್ಬಳಕೆ ಮಾಡಿಕೊಂಡಿರುವಂತದ್ದು, ಬೇರೆ ರಾಜ್ಯದ ಮಹಿಳೆಯರು ಕೂಡ ಇದರಲ್ಲಿ ಲಾಭವನ್ನ ಪಡ್ಕೊಂಡಿರೋದು. ಹೀಗಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡು ಮಹಿಳೆಯರಿಗೆ ಫ್ರೀ ಆಗಿ ವಿತರಣೆ ಮಾಡಲಾಗುತ್ತೆ, ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡಲಾಗುತ್ತೆ. ಆದ್ರೆ ಪುರುಷರು ಫ್ರೀ ಆಗಿ ಪ್ರಯಾಣ ಮಾಡುವಂತಿಲ್ಲ, ಅವರು ಅದರಲ್ಲಿ ರೀಚಾರ್ಜ್ ಅನ್ನ ಮಾಡಿಸಬಹುದು, ಅದರಲ್ಲಿ ಅವರು ಹಣ ಹಾಕಿ ಟಿಕೆಟ್ ಅನ್ನ ತಗೋಬಹುದು. ಆದ್ರೆ ಮಹಿಳೆಯರಿಗೆ ಎಲ್ಲಾ ಕೂಡ ಫ್ರೀ ಅಂತಾನೆ ಹೇಳ್ಬಹುದು. ಅದರ ಜೊತೆಗೆ ಮೊದಲು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಪಾಸ್ ವಿತರಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ, ನಂತರ ಪ್ರತಿಯೊಬ್ಬರಿಗೂ ಕೂಡ ಸ್ಮಾರ್ಟ್ ಕಾರ್ಡ್, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನ ಮಾಡಲಾಗುತ್ತೆ. ನೋಡಿ, ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಪಡಿಬೇಕಂದ್ರೆ ನೀವೇನ್ ಮಾಡಬೇಕು, ನಿಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿ ನಮೂನೆಯನ್ನ ಸಲ್ಲಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ದಾಖಲಾತಿಗಳು ಹಾಗೂ ಅರ್ಜಿಗಳನ್ನ ಸಾರಿಗೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಸ್ಟೂಡೆಂಟ್ ID ಕಾರ್ಡ್ ಆಗಿರ್ಬೋದು,
2 ಫೋಟೋ ಕೂಡ ನೀವು ಕೊಡಬೇಕಾಗಿ ಬರಬಹುದು. ಇನ್ನು ಅರ್ಜಿಗೆ ವಿದ್ಯಾಸಂಸ್ಥೆ ಮುಖ್ಯಸ್ಥರ ಸೀಲ್ ಮತ್ತು ಸಹಿ ಕೂಡ ಬೇಕಾಗಿ ಬರಬಹುದು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಬರುತ್ತೆ. ನೀವು ಬೆಂಗಳೂರು 1 ಸೈಬರ್ ಸೆಂಟರ್ ಸೇವಾ ಸಿಂಧು ಪೋರ್ಟಲ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ತುಂಬಾನೇ ವೈರಲ್ ಆಗಿದ್ದ ಈ ಒಂದು ಸುದ್ದಿ, ಪ್ಲಾಸ್ಟಿಕ್ ನೋಟ್ಗಳ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. RBI ಮತ್ತು PIB ಸ್ಪಷ್ಟನೆ ಕೊಟ್ಟಿದೆ ಅಂತೆ ಇದು ಸುಳ್ಳು ಸುದ್ದಿ ಅಂತ. ಹೌದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೂನ್ 30ನೇ ತಾರೀಕು ಈ ವೇಳೆಗೆ ಕಾಗದದ ಕರೆನ್ಸಿ ನೋಟುಗಳನ್ನು ಹಿಂದೆ ಪಡೆದು ಅವುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟುಗಳು ಅಂದ್ರೆ ಪಾಲಿಮರ್ ನೋಟುಗಳು ಜಾರಿಗೆ ತರಲಿದೆ ಎಂಬ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮೀಡಿಯಾಗಳಲ್ಲೂ ಕೂಡ ಹರಿದಾಡುತ್ತಿರುವ ಈ ಒಂದು ಸುದ್ದಿಗಳು ಇದು ಕೇವಲ ವದಂತಿಗಳು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ PIB ಫ್ಯಾಕ್ಟ್ ಚೆಕ್ ಸುಳ್ಳೆಂದು ತಳ್ಳಿ ಹಾಕಿದೆ. ಅಂದ್ರೆ ಸದ್ಯಕ್ಕೆ ಯಾವುದೇ ರೀತಿ ನೋಟ್ಗಳನ್ನ ಬ್ಯಾನ್ ಮಾಡೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಎರಡನೇದಾಗಿ ಏನಪ್ಪಾ ಅಂದ್ರೆ ಇದು ಇನ್ನೂ ಕೂಡ ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಇನ್ನೂ ಕೂಡ ಚೆಕ್ ಮಾಡ್ತಾ ಇದ್ದೀವಿ. RBI ಪ್ಲಾಸ್ಟಿಕ್ ನೋಟ್ಗಳು ಪಾಲಿಮರ್ ನೋಟ್ಗಳು ಭಾರತಕ್ಕೆ ತಂದ್ರೆ ನಡೆಯುತ್ತೋ ಇಲ್ವೋ, ಇದರ ಬಗ್ಗೆ ಇರೋ ಪ್ರೋಸ್ ಮತ್ತು ಕಾನ್ಸ್ ಅಂದ್ರೆ ಉಳಿತಾಯ ಮತ್ತು ನಷ್ಟ ಇದನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತವಾಗಿ ನಾವು ಇದರ ಬಗ್ಗೆ ಹೇಳಿಕೆ ಕೊಟ್ಟಿಲ್ಲ ಅಂತ RBI ಹೇಳಿದೆ. ಇದನ್ನು ಕೇವಲ ಇನ್ನೂ ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಪ್ಲಾಸ್ಟಿಕ್ ನೋಟ್ಗಳ ಬಗ್ಗೆ ಸದ್ಯಕ್ಕೆ 10 ರೂಪಾಯಿದು 20 ರೂಪಾಯಿದು ತರಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಕೂಡ ಇನ್ನು ಚೆಕ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೇ ರೀತಿ ನೋಟ್ಗಳನ್ನ ಬ್ಯಾನ್ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ RBI ಹೇಳಿದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಈ ಒಂದು 3 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗೋದ್ರಿಂದ ಅಲರ್ಟ್ ಕೊಡಲಾಗಿದೆ. ಇನ್ನು ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಂದ್ರೆ ಮುಂದಿನ 1 ವಾರಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹೇಳಬಹುದು. ಇನ್ನು ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಬಿರುಗಾಳಿ ಸಮೇತ ಮಳೆ ಆಗಲಿದೆ. ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ತಿಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.